ಚುನಾವಣಾ ಅಕ್ರಮ ಮಾಡಿಯೇ ಮೋದಿ ಗೆದ್ದಿದ್ದು ದೇಶದ ಪ್ರಧಾನಿಯ ವಿರುದ್ಧ ಸಂತೋಷ್ ಲಾಡ್ ಸ್ಫೋಟಕ ಆರೋಪ. ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಘನಗಂಭೀರ ಸ್ಫೋಟಕ ಬಿಸಿಬಿಸಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಅಕ್ರಮ ನಡೆಸಿ ದೇಶದ ಪ್ರಧಾನಿಯಾಗಿದ್ದು ನರೇಂದ್ರ ಮೋದಿ. ಹೇಳಿದ್ದು ಬೇರಾರೂ ಅಲ್ಲ, ಸರ್ವೇ ಸಾಧಾರಣ ಸಚಿವರಲ್ಲ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಡೀ ದೇಶದಲ್ಲಿ ವೋಟ್ ಚೋರಿ ಆಗಿರೋದು ಸತ್ಯ. ಅಕ್ರಮ ಮಾಡಿಯೇ ನರೇಂದ್ರ ಮೋದಿ ಚುನಾವಣೆ ಗೆದ್ದಿದ್ದಾರೆ. ಸಚಿವ ಸಂತೋಷ್ ಲಾಡ್ ಗಂಭೀರ ಆರೋಪ. ಬಿಹಾರದಲ್ಲಿ 3 ಲಕ್ಷ ಮನೆಗೆ ಶೂನ್ಯ ನಂಬರ್ ಹೇಗೆ ಕೊಟ್ಟರು? ರಾಜ್ಯದಲ್ಲಿ ಪರಿಷ್ಕರಣೆ ಮಾಡಲಿ, ಯಾರು ಬೇಡ ಅಂದ್ರು. ಆಯೋಗದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಿಡಿ. ಚುನಾವಣಾ ಅಕ್ರಮ ಮಾಡಿಯೇ ನರೇಂದ್ರ ಮೋದಿ ಗೆದ್ದಿತ್ತು. ತನ್ನ ಸಾಮ್ರಾಜ್ಯದ ಚಕ್ರವರ್ತಿ ರಾಹುಲ್ ಗಾಂಧಿ ಮತಚೋರಿ ಅಂತ ಆರೋಪ ಮಾಡ್ತಾರೆ. ಅದೇ ಸಾಮ್ರಾಜ್ಯದ ಸೈನಿಕ, ನನ್ನ ಕಾಂಗ್ರೆಸ್ ಬಗ್ಗೆ ಈ ತರಹದ ವ್ಯಾಖ್ಯಾನ, ಅದೇ ಸಾಮ್ರಾಜ್ಯದ ಸೈನಿಕ ಸಂತೋಷ್ ಲಾಡ್ ಈ ತರಹ ವ್ಯಾಖ್ಯಾನಿಸಿದ್ದಾರೆ. ಸೊ ಅವರ ಸ್ಫೋಟಕ ಹೇಳಿಕೆ, ಅವರ ಹೇಳಿಕೆಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ. ಗಾಂಧಿ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಮತಗಳ್ಳತನದ ಬಗ್ಗೆ. ಆಳಂದ ಕ್ಷೇತ್ರದಲ್ಲಿ 6,000 ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಮತಗಳನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಲಾಗಿದೆ ಅಂತ. ಅಲ್ಲ, ಮಾಡಿದೆ ಅಲ್ರಿ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ. ಇಫ್ ಐ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ. ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗೆ ಡಿಲೀಟ್ ಆಯಿತು, ಏನು ಬೇಸಿಸ್ ಅಂದರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ. ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ. ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು, ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು, ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ, ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 1000 ಗಟ್ಟಲೆಲ್ಲ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ, ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud base ಅಂತ ಹೇಳಿ ಇಚ್ಛೆ ಬಯಸ್ತೀನಿ ನಾನು. ರಾಹುಲ್ ಗಾಂಧಿ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಮತಗಳ್ಳತನದ ಬಗ್ಗೆ. ಆಳಂದ ಕ್ಷೇತ್ರದಲ್ಲಿ 6,000 ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.